ಸಾರಿ ಊಟಿ ಊಟಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಊಟಿಗೆ ಹೊಂಟೇವಿ. ಸೊ ಇಟ್ಸ್ ಅ ವೀಕೆಂಡ್ ಟ್ರಿಪ್. ಸೊ ಇಟ್ಸ್ ಆಲ್ಮೋಸ್ಟ್ 3:50 ಇನ್ ದ ಮಾರ್ನಿಂಗ್. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು 5.5 hours ಆಗ್ತೈತಿ. ವಿ ಆರ್ ಟೇಕಿಂಗ್ ದ ರೂಟ್ ಫ್ರಾಮ್ ಕನಕಪುರ, ಆಮೇಲೆ ಕೊಳ್ಳೇಗಾಲ, ಆಮೇಲೆ ಚಾಮರಾಜನಗರ ಮೇಲೆ ಹೋಗ್ತಾ ಇದ್ದೀವಿ. ಸೊ ಬೈಕ್ ಕೋಲ್ಡ್ ಸ್ಟಾರ್ಟ್ ಆಗ್ತೈತಿ, ಮೋಸ್ಟ್ ಆಗೈತಿ. ಸೊ ಇವತ್ತು ಬರೀ ಟಾಪ್ ಬಾಕ್ಸ್ ಅಷ್ಟೇ ತೊಗೊಂಡು ಹೊಂಟೇವಿ. ಸೊ ಬರೀ 2 days ಟ್ರಿಪ್ ಅಲ್ಲ, ಸೊ ಜಾಸ್ತಿ ಲಗೇಜ್ ಬೇಕಾಗಿಲ್ಲ. ಸೊ ಒಂದು ಟಾಪ್ ಬಾಕ್ಸ್ ಅಷ್ಟೇ ಸಾಕಾಗ್ತೈತಿ. ಟಾಪ್ ಬಾಕ್ಸು ಒಂದು ಟ್ಯಾಂಕ್ ಬ್ಯಾಗ್ ತೊಗೊಂಡೇನೆ. ಸೊ ಅದ್ರಾಗೆಲ್ಲ ಸಾಕಾಗ್ತೈತಿ ಐಟಮ್ 2 ದಿನಕ್ಕೆ. ಲೆಟ್ಸ್ ಸ್ಟಾರ್ಟ್ ದ ರೈಡ್, ಸಿ ಯು ಆನ್ ದ ರೋಡ್. ಇವಾಗ ಬನ್ನಘಟ್ಟ ರೋಡ್ ಜಾಯ್ನ್ ಆದ್ವಿ ಬಂದು. ಸೊ ಇಲ್ಲಿಂದ ಆಲ್ಮೋಸ್ಟ್ 5.5 hours ತೋರ್ಸತೈತಿ ಡೆಸ್ಟಿನೇಷನ್. ಊಟಿ ಒಳಗೆ ಲೈಕ್ ಸಿಟಿ ನಿಯರ್ ಬೈನ ಬುಕ್ ಮಾಡೋ ರೆಸಾರ್ಟ್. ಸೊ ಆ್ಯಕ್ಚುಲಿ ನಮ್ಗೆ 2 ಬೇರೆ ಬೇರೆ ಡೈರೆಕ್ಷನ್ನಾಗ ಹೋಗೋದಿತ್ತು, ಲೈಕ್ ಟು ಕವರ್ ದ ಪ್ಲೇಸಸ್. ಸೊ ಊಟಿ ಔಟ್ಸೈಡ್ ಬುಕ್ ಮಾಡಿದ್ರೆ ಸೊ 2 ಸೈಡಿನ ಪ್ಲೇಸಸ್ ಎಲ್ಲ ಕವರ್ ಮಾಡೋಕೆ ಎಲ್ಲ ಕಡೆ ದೂರ ಆಗ್ತಿತ್ತು ಅಂಥೇಳಿ ಸೊ ನಾವು ಸ್ವಲ್ಪ ಸಿಟಿ ಸೆಂಟರ್ ನೋಡೀವಿ. ಆ್ಯಕ್ಚುಲಿ ಆ ಸ್ಟೇನು ಲೈಕ್ ಸಿಟಿ ಸೆಂಟರ್ ಅನ್ಸಂಗಿಲ್ಲ, ಸ್ಟೇ ಚಲೋ ಐತಿ. ಲೈಕ್ ಅದ್ರ ಲೊಕೇಶನ್, ಲೈಕ್ ಸರೌಂಡಿಂಗ್ಸ್ ಎಲ್ಲ ಫುಲ್ ಗ್ರೀನರಿ ಎಲ್ಲ ಚಲೋ ಅನ್ನಿಸ್ತು ಫೋಟೋದಾಗ. ಅಲ್ಲಿ ಹೋದ್ಮ್ಯಾಗ ಗೊತ್ತಾಗ್ತೈತಿ ಹೆಂಗೈತಂತ. ರಿವ್ಯೂಸು ಎಲ್ಲ ಚಲೋ ಇದ್ದು. ಸೊ ಆ್ಯಕ್ಚುಲಿ ನಾವು ರೋಡ್ ಮೇನ್ ಮೈಸೂರು ರೋಡ್ ಏನೈತಲ್ಲ ಕೆಂಗೇರಿ ಸೈಡಿಂದ, ಸೊ ಅಲ್ಲಿಂದ ಹೊಂಟಿಲ್ಲ. ಸೊ ಇಲ್ಲೇ ಬನ್ನರ್ಘಟ್ಟ ರೋಡಿಂದ ಇಲ್ಲಿ ಮುಂದೆ ಡೈವರ್ಷನ್ ಐತಿ ರೈಟ್ ಸೈಡ್, ಲೈಕ್ ಅದು ಹೋಗಿ ಕನಕಪುರ ರೋಡಿಗೆ ಜಾಯ್ನ್ ಆಗ್ತೈತಿ. ಲಾಸ್ಟ್ ಟೈಮ್ ನಾವು ವಯನಾಡು ಹೋದಾಗ ಅದರ ರೋಡ್ನಾಗ ಬಂದಿದ್ವಿ. ಸೊ ಓವರಾಲ್ ರೋಡ್ ಚಲೋ ಇರ್ತದೆ. ನೀವು ಮೇನ್ ಮೈಸೂರು ರೋಡ್ ಮ್ಯಾಗ ಹೋದ್ರೆ ಲೈಕ್ ಅಲ್ಲಿ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಅದಾವೆ. ಸೊ ಅಲ್ಲಿ ಭಾಳ ಟೈಪ್ ಕನ್ಸ್ಯೂಮ್ ಆಗ್ತೈತಿ. ಕಂಪೇರ್ ಮಾಡಿದ್ರೆ ಅಷ್ಟು ವೆಹಿಕಲ್ಸು ಮೋಸ್ಟ್ಲಿ ಜಾಸ್ತಿ ಇರೋಂಗಿಲ್ಲ. ನಾವು ಬರ್ಬೇಕಾರಂತೂ ಲಾಸ್ಟ್ ಟೈಮ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಮಾಡ್ರೇಟ್ ಟ್ರಾಫಿಕ್ ಇತ್ತು. ಫುಲ್ಲಿ ಮಾರ್ನಿಂಗು ಅಷ್ಟು ಜಾಸ್ತಿ ಟ್ರಾಫಿಕ್ ಇರೋಂಗಿಲ್ಲ ಅನ್ಕೋತೀನಿ. ಲೆಟ್ಸ್ ಸಿ. ಹೌದು, ಫುಲ್. ಮೋಸ್ಟ್ಲಿ ಇಲ್ಲಿ ನಡಕ್ಕೆಲ್ಲರ ಹೋಗಿ ಅದು ಕನಕಪುರ ರೋಡಿಗೆ ಜಾಯ್ನ್ ಆಗ್ತದೆ ಅಂದ್ಕೊಂಡಿದ್ದೆ. ಪೂರಾ ಡೈರೆಕ್ಟ್ ಕನಕಪುರಾಗ ಹೋಗಿ ಜಾಯ್ನ್ ಆಗ್ತದೆ ಅನ್ಸುತ್ತಿದೆ, ಕನಕಪುರ ರೋಡ್ ಬಿಟ್ಟು. ಮೋಸ್ಟ್ಲಿ ಇರ್ಬೇಕು, ನೋಡ್ಬೇಕು. ಎಲ್ಲ ಕಡೆ ಫೆನ್ಸಿಂಗ್ ಅಂತೂ ಹಾಕ್ಯಾರ, ಹಿಂದದ್ದು ನೋಡಿದ್ದು. ಮೇ ಬಿ ಎನಿಮಲ್ಸ್ ಅದು ಇರ್ಬೋದು. ಈ ಕಡೆ ಸ್ವಲ್ಪ ಚಿರ್ತಿ ಜಾಸ್ತಿ ಅಲ್ಲ. ಇನ್ನೂ ಎಷ್ಟು ಥಿಕ್ ಫಾರೆಸ್ಟ್ ಐತೆ ನೋಡಿದೆಲ್ಲ. ಮೋಸ್ಟ್ಲಿ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿನೂ ಇನ್ನು ಫಾರೆಸ್ಟ್ ಪ್ರೈವೇಟ್ ಇರ್ಬೇಕು ಅನ್ಸುತ್ತಿದೆ. ಫಾರೆಸ್ಟ್ ಅವ್ರದಿತ್ತಂದ್ರೆ ಅವ್ರ ಫೆನ್ಸಿಂಗ್ ಬೇರೆ ಇರ್ತೈತಿ. ಗ್ರೀನ್ ಕಲರ್, ಈ ಕಡೆ ಗ್ರೀನ್ ಐತೆ ನೋಡಿ, ಮೋಸ್ಟ್ಲಿ ಫಾರೆಸ್ಟ್ ಇದು. ಅದ ಈ ಸೈಡ್ ಅಷ್ಟೇ, ಆನ್ ದ ಲೆಫ್ಟ್ ಸೈಡ್ ಅಲ್ಲ. ಈ ಕಡೆ ರೈಟ್ ಸೈಡ್ ಸ್ವಲ್ಪ ಹಳ್ಳಿ ಊರುಗಳೆಲ್ಲ ಅದಾವ. ಮೋಸ್ಟ್ಲಿ ಈ ಕಡೆ ರೈಟ್ ಸೈಡ್ ಪ್ರೈವೇಟ್ ಇರ್ಬೇಕು, ಲೆಫ್ಟ್ ಸೈಡ್ ಇಲ್ಲಿ ಬೋರ್ಡು ಐತಲ್ಲ. ಅದು ಅಲ್ಲಲ್ಲೇ ಬೋರ್ಡ್ ಹಾಕ್ಯಾರ. ಎಷ್ಟು ಸಮೀಪ ಇಷ್ಟೆಲ್ಲ ಐತಲ್ವ ನಮ್ಮ ಮನೆ ಸಮೀಪ, ನೋಡೇ ಇದು ಒಳಗೆ ಯಾರು ಬರಂಗಿಲ್ಲ ಬಿಡಿ ಈ ಕಡೆ. ಸ್ವಲ್ಪ ಐಸೋಲೇಟೆಡ್ ಇದ್ದಂಗೆ ಐತಲ್ಲ, ಗೊತ್ತೂ ಇಲ್ಲ ಯಾರಿಗ. ಸೋಮನಹಳ್ಳಿ ಪ್ಲಾಜಾ. ಇದು ಪ್ಲೀಸ್ ಸೋಮನಹಳ್ಳಿ. ಖಾಲಿ ಭಾರಿ ಹಾಕೊಂಡಾರ ನೋಡು ರಿಫ್ಲೆಕ್ಟರ್. ಇವ್ರು ರಿಫ್ಲೆಕ್ಟರ್ ಖಾಲಿ ಭಾರಿ ಹಾಕೊಂಡಾರ ನೋಡು. ದೂರಿಂದ ಮಿಂಚೋದೈತಿ. ನಾ ಪ್ಯಾಂಟ್ ಹಾಕೊಂಡ್ರ ಅಂದ್ ಮಾಡೀನಿ, ರಿಫ್ಲೆಕ್ಟಿವ್ ಪ್ಯಾಂಟ್. 7:30 ಮಟ್ಟ ರೀಚ್ ಆಗ್ಬೋದು ಬಂಡೀಪುರ ಚೆಕ್ ಪಾಯಿಂಟ್. ಆಮೇಲೆ ಅದು ಮಸನಗುಡ್ಡಿ ರೋಡ್ ಕ್ಲೋಸ್ ಐತಲ್ಲ. ನಾಟ್ ಎಕ್ಸಾಕ್ಟ್ಲಿ ಕ್ಲೋಸ್ಡ್, ಬಟ್ ಓನ್ಲಿ TN ರಿಜಿಸ್ಟರ್ಡ್ ವೆಹಿಕಲ್ಸ್ ಅಷ್ಟು ಪರ್ಮಿಷನ್ ಐತಿ ಅಲ್ಲಿ ಟ್ರಾವೆಲ್ ಮಾಡಕ್ಕೆ. ಸೊ ವಿ ನೀಡ್ ಟು ಟೇಕ್ ದ ಅದರ್ ವೇ ರೂಟ್. ನೋಡು ನಡಿ, ಬೈಕ್ ಅಲ್ಲ ಜಲ್ದಿ ಹೋದಾಗ ಬಿಟ್ಟರೆ ಬಿಡ್ಬೋದು, ಹೇಳಕ್ಕೆ ಬರಂಗಿಲ್ಲ. ಟ್ರೈ ಅವರ್ ಲಕ್. ಓಕೆ, ಲೆಟ್ಸ್ ಸಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್ ಗೈಸ್. ಸೊ ಫುಲ್ ಮಳೆ ಆಗೈತಿಲ್ಲೇ. ಮಸ್ತ್ ಮಾರ್ನಿಂಗ್ ವ್ಯೂ ಐತಿ, ಸ್ವಲ್ಪ ತಂಪನೂ ಐತಿ.
ನೋಡ್ಬೋದು ಮಸ್ತ್ ಎರಡು ಐತಲ್ಲ? ಕಡೆ ಎರಡು ಕಡೆ ಭತ್ತಿಂದ ಗದ್ದೆ ಇದಾವು ಮಸ್ತ್. ಎಲ್ಲ ಕಡೆ ನೋಡ್ದಲ್ಲೆಲ್ಲ ಗ್ರೀನ್ರಿನ ಐತಿ ದಂಡಿತನ. ಯಾವ ಊರಿದೆ? ಕಾವೇರಿಪುರ ಅಂತ. ಕಾವೇರಿಪುರ ಇನ್ನೂ ಆಲ್ಮೋಸ್ಟ್ 35-40 ಕಿಲೋಮೀಟರ್ಸ್ ಚಾಮರಾಜನಗರ ಇಲ್ಲಿಂದ. ಮತ್ತೆ ಚಾಮರಾಜನಗರ ಹೋಗಿ ಬ್ರೇಕ್ಫಾಸ್ಟ್ ಮಾಡೋ ಪ್ಲ್ಯಾನ್ ಐತಿ. ಯಾಕಂದ್ರೆ ಇಲ್ಲಿ ನಡಕ್ಕೆ ಎಲ್ಲೂ ಅಷ್ಟು ಚಲೋ ಹೋಟೆಲ್ಸ್ ಇರಂಗಿಲ್ಲ ಅನಿಸುತ್ತೆ. ನೋಡೋಣ ಆನ್ ದ ವೇ ಯಾವ್ದಾರು ಚಲೋ ಹೋಟೆಲ್ ಸಿಕ್ಕರೆ. ಬಟ್ ವ್ಯೂ ಅಂತೂ ಮಸ್ತ್ ಐತಿ. ಪೂರ ಎಷ್ಟು ದೊಡ್ಡ ಅದಾವ ನೋಡು, ಬತ್ತಿನ ಗತಿ ಇಲ್ಲಲ್ಲ. ಆ ಕಡೆ ಸನ್ರೈಸ್ ಆಗತೈತಿ. ಸನ್ರೈಸ್ ಆಗತ್ತೈತಿ ಹಿಂದೆ ಈಸ್ಟ್. ಓ ರಿವರ್ ಫುಲ್ ಆಗೈತಿ. ಮೇ ಬಿ ಮಳಿಗಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಅವತ್ತು ರಾತ್ರಿ ಇತ್ತು, ಅಷ್ಟು ಕಾಣಿಸಿರ್ಲಿಲ್ಲ. ಕಾವೇರಿ ಬಟ್ ಕ್ಲೈಮೇಟ್ ಮಸ್ತ್ ಆಗೈತೆ ನೋಡಿಲ್ಲ. ರಾತ್ರಿ ಎಲ್ಲ ಮಳೆ ಭಾಳ ಆಗೈತಿ. ಮಸ್ತ್ ಆಗತ್ತೆ, ಫುಲ್ ತಂಪೈತಿ, ಚಂದ ಮಳೆ ಆಗೈತಿ. ಬಟ್ ಟೆಂಪ್ರೇಚರ್ 25 ಡಿಗ್ರಿ ತೋರ್ಸೈತಿ. ಬಟ್ ಇಟ್ ಫೀಲ್ಸ್ ಲೈಕ್ 22-21. ಅಷ್ಟು ಈಸಿಲಿ ಇರ್ಬೋದು. ಯಾಕಂದ್ರೆ ನಾವು ಬ್ಯಾಂಗ್ಳೂರ್ ಬಿಟ್ಟಾಗ ಭಾಳ ಇನ್ನೂ ಸ್ವಲ್ಪ ಭಾಳ ಸೆಕೆ ಇತ್ತು, ಭಾಳ ಸೆಕೆ ಇತ್ತು. ಮತ್ತು ಗಾಡಿನೂ ಇರಲಿಲ್ಲ ಒಟ್ಟ. ಅದ ಇಲ್ಲಿ ಚಲೋ ಐತಿ. ಚಾಮರಾಜನಗರ. ಚಾಮರಾಜನಗರ್ನಾಗ ಬ್ರೇಕ್ಫಾಸ್ಟ್ ಮಾಡೋದು ಆಕೈತೆ ಅನ್ಸುತ್ತೆ. ಇಲ್ಲಿ ಎಲ್ಲೂ ಸಿಗತ್ತಿಲ್ಲ ನಡು ಯಾವುದೋ ರೆಸ್ಟೋರೆಂಟ್ ಯಾವುದು ಇಲ್ಲ. ಗುಂಡ್ಲುಪೇಟೆ ರೀಚ್ ಆದ್ವಿ ಈಗ. ಒಂದು ಲೈಕ್ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ವಿ. 45 ಮಿನಿಟ್ಸ್. ಇಲ್ಲಿ ಶಬರಿ ಅಂಥೇಳಿ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಓಕೆ ಇತ್ತು. ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್. ಹೊಟ್ಟೆ ಅಂತೂ ಭಾಳ ಹತ್ತಿತ್ತು. ಸೊ ಭಾಳ ಹೊತ್ತಾದ್ಮ್ಯಾಗ ಅದ ಹೋಟೆಲ್ ಸಿಕ್ತ. ಬೇರೆ ಆಪ್ಷನ್ ಇರಲಿಲ್ಲ. ಸೊ ಬೇರೆ ಆಪ್ಷನ್ ಏನಿರಲಿಲ್ಲ. ಲೈಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸೇ ಇದ್ದು. ಮ್ಯಾಕ್ಸಿಮಮ್ ರೋಡ್ದಾಗ ನೋಡ್ಕೊಂಡು ಬಂದಿದ್ರು. ಬಟ್ ಒನ್ ಥಿಂಗ್ ಅಂತಂದ್ರೆ ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಲೈಟಾಗಿ ಮಳೆ ಆಗೈತೆ ನಿನ್ನೆ ರಾತ್ರಿ. ಸೊ ಎಲ್ಲ ಸ್ವಲ್ಪ ಕೋಲ್ಡ್ ಆಗೈತಿ ಕ್ಲೈಮೇಟ್. ಲೈಕ್ ಚಾಮರಾಜನಗರ ಅಲ್ಲೆಲ್ಲ ಫುಲ್ ಜಾಸ್ತಿನೇ ಮಳೆ ಆಗಿತ್ತು ಅನ್ಸುತ್ತೆ ನಿನ್ನೆ ರಾತ್ರಿ. ಚಾಮರಾಜನಗರ ಕಡೆ ಜಾಸ್ತಿ ಐತಿ, ಈ ಕಡೆ ಸ್ವಲ್ಪ ಕಮ್ಮಿ. ಬಟ್ ಅಲ್ಲೆಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿನೇ ಆಗೈತೆ. ಚಾಮರಾಜನಗರ ಕಡೆ ಸ್ವಲ್ಪ ಎಲ್ಲ ಜಾಸ್ತಿ ಆಗಿತ್ತು. ಸೊ ಮಸ್ತ್ ಕೋಲ್ಡ್ ಕ್ಲೈಮೇಟ್ ಇತ್ತು. ಈಗೂ ಇನ್ನೂ ಕೋಲ್ಡ್ ಐತಿ. ಬಟ್ ನಮ್ಮದು ರೆಸಾರ್ಟ್ದಂಗೂ ಫೋನ್ ಮಾಡಿದ್ವಿ ಲೈಕ್ ಅರ್ಲಿ ಚೆಕ್ಕಿನ್ನಿಗೆ. ಚೆಕ್ಕಿನ್ 1 ಗಂಟೆಗಿತ್ತು. ಸೊ ಅವ್ರು ಏನು ಆತಾರ, ಆಲ್ರೆಡಿ ಗೆಸ್ಟ್ ಅದಾರ. ಸೊ ಅವರು ಚೆಕ್ಔಟ್ ಮಾಡಿದ್ಮ್ಯಾಗ 1 ತಾಸು ಬೇಕು ಕ್ಲೀನಿಂಗ್ ಮಾಡೋಕೆ. ಸೊ ಜಲ್ದಿ ಚೆಕ್ಔಟ್ ಆತಂದ್ರೆ ಕೊಡ್ತೀನಿ, ಇಲ್ಲ ಅಂತಂದ್ರೆ 1 o'clock ಅಂತಂದ. ನಾವು ಇನ್ನೊಂದು 2 ಅವರ್ಸ್ದಾಗಂತೂ ರೆಸಾರ್ಟ್ ರೀಚ್ ಆಗ್ತೀವಿ. ಸೊ ಅದು ಲಗೇಜ್ ಅದು ಅಲ್ಲೇ ಇಟ್ಟು ಎಲ್ಲರೂ ಹೊರಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡತ್ತೀವಿ. ಯಾಕಂದ್ರೆ ಎಷ್ಟಾಗ ಟೈಮಿಗೆ 8:20, 10:30 ಮ್ಯಾಕ್ಸಿಮಮ್. 10:30 ಎಲ್ಲ ಸ್ಟಾಪ್ ಮಾಡ್ಕೊಂಡು ಹೋದ್ರು 11 ಒಳಗೆ ರೀಚ್ ಆಗ್ತೇವೆ ನಾವು. ಸೊ ನೋಡು, ನಲ್ಲಿ ಹೋಗಿ ರೂಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಲಗೇಜರ ಇಟ್ಟು ಹೊರಗೆ ಹೋಗ್ತೀವಿ ಸ್ವಲ್ಪ ಫ್ರೆಶ್ ಆಗಿ. ಬಂಡೀಪುರ ಇಂದ ಆಲ್ಮೋಸ್ಟ್ ಇನ್ನೂ 10-15 ಮಿನಿಟ್ಸ್ ಬಂಡೀಪುರ ಚೆಕ್ ಪೋಸ್ಟ್. ಬೈಕಿಗಿಲ್ಲ.
ಬೈಕಿಗಿಲ್ಲ. ಇಲ್ಲಿಂದ ಸ್ಟಾರ್ಟ್ ಬಂಡೀಪುರ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಹೌದಾ? ಒಂದು ಹುಲಿ ಸಿಕ್ಬಿಡ್ಲಿ. ಹಿಯರ್ ಇಲ್ಲದ ನೋಡು. ಫೈನಲಿ ವಿ ಸ್ಪಾಟೆಡ್. ಇಲ್ಲಿ ಮುಂದೆ ಅದಾವ ನೋಡು, ಇಲ್ಲೇ ಅದಾವ. ಓ ಇಲ್ಲೇ ಅದಾವಲ್ಲ ಮುಂದೆ. ಹಲೋ ಹಲೋ. ಅವಕ್ಕೆ ಮನುಷ್ಯರದ ಯೂಸ್ ಆಗ್ಯಾವು. ಹಾಂ ಯೂಸ್ ಟು ಬಿ. ಹೆದರಂಗಿಲ್ಲವು ಮನುಷ್ಯರು ನೋಡಿ. ಇಲ್ಲೂ ಅಲ್ಲೂ ಅದಾವ, ಅಲ್ಲೆಲ್ಲ ಕುಂತಾವ ನೋಡಿಲ್ಲ. ದೇ ಆರ್ ಇನ್ ರೆಸ್ಟ್ ಮೋಡ್. ಕಂಪ್ಯಾರಿಟಿವ್ಲಿ ಬಂಡೀಪುರಕ್ಕೆನ ಇಲ್ಲೇ ಮಧುಮಲೆದಾಗ ಗ್ರೀನ್ರಿ ಜಾಸ್ತಿ ಐತಲ್ಲ. ಹಾಂ, ಸ್ವಲ್ಪ ಈ ಕಡೆ ಮಳೆನೂ ಆದಂಗೆ ಅನಿಸ್ತೈತಿ. ಸ್ವಲ್ಪ ಮಳೆದು ಜಾಸ್ತಿ ಆಗಿರ್ಬೇಕು ಈ ಕಡೆ. ಮತ್ತು ಪ್ರಾಣಿನೂ ಸ್ವಲ್ಪ ಅದಾವ ಅಲ್ಲಿ. ಫಸ್ಟಿಗೆ ಇನಿಷಿಯಲಿ ಇರಲಿಲ್ಲ, ಒಳಗೆ ಸ್ವಲ್ಪ ಅದಾವ. ಸ್ವಲ್ಪ ಜಿಂಕಿ, ಆಮೇಲೆ ಆನೆ ಕಾಣಿಸಿತ. ಜಿಂಕಿ ಅಂತೂ ಭಾಳ ಅದಾವ ರೋಡ್ ಸೈಡ್. ಜಿಂಕಿ ಭಾಳ ಅದಾವ. ಅವ ಬಿಸಾಡ್ಯಾರ ಪಾಪ. ಪೆಟ್ರೋಲಿಂಗ್ ಟೀಮ್ನವ್ರು ಆಗಳ ಅಲ್ಲಿ ಕಲೆಕ್ಟ್ ಮಾಡತ್ತಿದ್ರು, ಎಲ್ಲ ಕ್ಲೀನ್ ನೋಡಿದೆಲ್ಲ ಅದ ಹಿಂಗೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಹಂಗೆ ಹೋಗ್ದಾರ. ಅಲ್ಲಂತೂ ಆಗಳ ಯಾರೋ ನಿಲ್ಲಿಸಿ ಊಟಕ್ಕದು ತೆಗೆದಿಟ್ಟಿದ್ರು. ಸಿಗರೇಟು ಸೇದತ್ತಿದ್ದ ಯಾರೋ ಒಬ್ಬ. ಊಟ ಮಾಡಿ ಹೋಗೋರಿಗೆ ಅವರಲ್ಲಿ ಪೆಟ್ರೋಲಿಂಗ್ ಬರ್ತಾರ ಅವರು, ಫಾರೆಸ್ಟ್ದವ್ರು. ಅವ್ರು ಬಂದ್ರ ಅಂತಂದ್ರೆ ಫೈನ್ ಹಾಕ್ತಾರೆ. ಬಟ್ ಅಂದರೂ ಅಲ್ಲ, ರಿಸ್ಟ್ರಿಕ್ಟೆಡ್ ಏರಿಯಾ, ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ನಂಗೆ ಶಾಣೆ ಇರಂಗಿಲ್ಲ ಅಲ್ಲ. ಅದು ಕರೆ ಬಿಡು. ಊಟಿ 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 डॉक्यूमेंट पूरा सही है आपके पास? तीनों डॉक्यूमेंट है, लाइसेंस, इंश्योरेंस और आरसी. सॉरी, लाइसेंस, इंश्योरेंस, आरसी है, तीनों है आपके पास? हाँ आई हैव. चलिए. ಇವ್ರದೇನು ಬಿಡಾತಿಲ್ಲನ? ಗೊತ್ತಿಲ್ಲ. ಸಾರಿ, ಊಟಿ ಊಟಿ. A little longer than a few minutes later. ಗಾಡಿಯಲ್ಲಿ ಸ್ಟಾಪ್ ಮಾಡಿದ್ರೆ, ಸ್ಟಾಪ್ ಮಾಡಿ ಬರೀ ಲೋಕಲ್ ಲೈಸೆನ್ಸ್ ಲೈಕ್ TN43 ಇದ್ದವ್ರದ್ದು ಅಷ್ಟೇ ಬಿಡ್ತಾರಂತೆ ಈ ರೋಡ್ ಮ್ಯಾಗ. ಅಲ್ಲೇ ಆಗಲೇ ಜಂಕ್ಷನಾಗ ನಿಂತಿದ್ವಲ್ಲ, ಸೊ ಅಲ್ಲಿಂದ ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ಹೋಗ್ಬೇಕಂತ. ಅಟ್ಲೀಸ್ಟ್ ಅವ್ರು ಅಲ್ಲೇ ಹೇಳಬೇಕಿಲ್ಲ. ಅಟ್ಲೀಸ್ಟ್ ಅವ ಅಲ್ಲಿ ಕೇಳಿದ್ಮೇಲೆ ಜಸ್ಟ್ ಡಾಕ್ಯುಮೆಂಟ್ಸ್ ಇದ್ರೆ ಹೋಗ್ರಿ ಅಂತ, ಇಲ್ಲೇ ಡಾಕ್ಯುಮೆಂಟ್ಸ್ ಇದ್ರೂ ಬಿಡಂಗಿಲ್ಲ ಅಂತ. ಅಯ್ಯೋ. ಸೊ ವಾಪಸ್ ಬಂದ್ವಿ ಅಲ್ಲಿಂದ ಮಧುಮಲೈ ಚೆಕ್ ಪೋಸ್ಟಿಂದ ಮತ್ತೆ ಲೆಫ್ಟ್ ತೊಗೊಂಡು ಬಂದ್ವಿ. ಬಂದು ಆಲ್ಮೋಸ್ಟ್ ಮುಂದೊಂದು 5-6 ಕಿಲೋಮೀಟರ್ಸ್ ಬಂದೇವಿ. ರೋಡ್ ಚಲೋ ಐತಿ, ನಾಟ್ ಬ್ಯಾಡ್. ಬಟ್ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಐತಿ. ಬಟ್ ಇದು ಆಲ್ಮೋಸ್ಟ್ 1 ಅವರ್ ಎಕ್ಸ್ಟ್ರಾ ತೋರಿಸೋದೈತೆ. ಅಲ್ಲಿಂದನೇ ನಮ್ಗೆ ಆಲ್ಮೋಸ್ಟ್ 50 ಮಿನಿಟ್ಸ್ ತೋರಿಸೋದೈತೆ ಸ್ಟೇದ. ಸೊ ಈ ರೋಡ್ 1 ಅವರ್ 50 ಮಿನಿಟ್ಸ್ ತೋರಿಸೋದೈತಿ. ಸೊ 1 ಅವರ್ ಎಕ್ಸ್ಟ್ರಾ. ಅವ್ರು ಮೊದಲು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ರೆ ಅಂದ್ರೆ ಕರೆಕ್ಟ್ ಇತ್ತು. ಸುಳ್ಳ ಅಲ್ಲಿ ಮಠ ಕಳಿಸಿ ಮತ್ತು ವಾಪಸ್ ಬರೋದಪ್ಪ, ಹೌದಿಲ್ಲ? ಮತ್ತೇನು ಮಾಡ್ತೀವಿ, ಬರಬೇಕೀಗ. ಅಡಿಷ್ನಲ್ ನಮ್ಮದು 1 ಅವರ್ ವೇಸ್ಟ್. ಇಷ್ಟೊತ್ತರವರೆಗೂ ಅಂದ್ರೆ ನಾವು ರೆಸಾರ್ಟ್ ಮುಟ್ಟಿರ್ತಿದ್ವಿ. ಅಂದರೂ ಐತಿ ಒಂದು ರೇಂಜಿಗೆ ಕೋಲ್ಡ್. ಹಾಂ ಐತಿ. ಇಲ್ಲೇ ಹಚ್ಚನ ಬೈಕ್ ತಕ್ಕೋ ಫೋಟೋ. ಓ ಜಾತ್ರೆಪ್ಪ ಇಲ್ಲೇ. ಭಾಳ ಕಟ್ಟ. ನಾವು ಅಂದಾಗ ಇಷ್ಟು ಇರಲಿಲ್ಲಪ್ಪ.
ನಾವು ಅಷ್ಟೇ ಇದ್ದು ಅನ್ಸುತ್ತೆ, ಭಾಳ ಜನನೂ ಇರಲಿಲ್ಲ. ಅಷ್ಟು ಸ್ವಲ್ಪ ಜನ ಈಗೇನಿಲ್ಲ. ಪೈಕಾರ ಫಾಲ್ಸಿಗೆ ಬಂದವರು ಇರಲ್ಲ, ಲೇಕಿಂದಲ್ಲ, ಇದು ಲೇಕ್ ಆ ಕಡೆ ಒಳಗಿತ್ತು. ಹಾಂ, ಲೇಕ್ ಆ ಕಡೆ ಒಳಗೆ ಇದೆ ಫಾಲ್ಸ್. ಇಲ್ಲಿಂದ ಸ್ವಲ್ಪ ಟ್ರೆಕ್ ಮಾಡ್ಕೊಂಡು, ಅಂದರೆ ಟ್ರೆಕ್ ಅಲ್ಲ ಆ್ಯಕ್ಚುಲಿ, ಯು ನೀಡ್ ಟು ವಾಕ್ ಫಾರ್ ಸಮ್ ಡಿಸ್ಟೆನ್ಸ್. ಆಮೇಲೆ ಅಲ್ಲಿ ಫಾಲ್ಸ್ ನೋಡೋದು ಅಷ್ಟೇ, ಅದ್ರಾಗೇನು ಇಳಿಯೋದು ಇಲ್ಲ. ಬಟ್ ಜನ ಏನು ಈ ಪರಿ ಎಲ್ಲ ಇಲ್ಲೇ ಅದಾರ ಅನ್ಸುತ್ತೆ. ಅಯ್ಯೋ ಛೇ 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 ಛೇ, ಇಷ್ಟು ಜನ. ಇವು ಯಾರೋ ಬೈಕ್ ಹಾಕೊಂಬಂದಾನಲ್ಲಪ್ಪ ಕಾರ್ನಾಗ. ಹಾಂ ಮಹಾರಾಷ್ಟ್ರದಿಂದ ಬಂದಾನ ಇವ, ಫುಲ್ ಅಡ್ವೆಂಚರ್ ಮಾಡಿ ಬಂದಾನ ಇವ. ಹಾಂ, ಅಯ್ಯೋ, ವೀಕೆಂಡ್ಸ್ ಬರೋಕಿನ ವೀಕ್ ಡೇದಾಗ ಲೀವ್ ಹಾಕೋದು ಚಲೋ. ಬೆಟ್ರ್. ವೀಕೆಂಡ್ ವರ್ಕ್ ಮಾಡಿ ವೀಕ್ ಡೇ ಲೀವ್ ತಗೊಂಡು ಬಂದ್ರೆ ಚಲೋ. ಮತ್ತು ಕಾಂಪನ್ಸೇಷನ್ ತಗೊಂಡು ನಾ ವೀಕೆಂಡ್ ಮಾಡ್ತೇನಪ್ಪ ವರ್ಕ್. ಇದು ಡ್ಯಾಮ್ ಐತಿ ಯಾವುದು, ಅದ ಪೈಕಾರ ಡ್ಯಾಮ್ ಇರ್ಬೇಕಿದು. ಹಾಂ, ಚೂರು ನೀರು ಬಿಟ್ಟಾರ, ಒಂದು ಪೈಪ್ ಸಣ್ಣ. ಊಟಿ ರೀಚ್ ಆದ್ವಿ ಆಲ್ಮೋಸ್ಟ್. ನಮ್ಮ ಸ್ಟೇ ಅಲ್ಲೇ ರೈಟ್ ಹೋಗ್ಬೇಕಾಗಿತ್ತು, ಬಟ್ ಪೆಟ್ರೋಲ್ ಹಾಕ್ಸ್ಕೊಂಬರ್ಬೇಕು. ಲೈಕ್ ರೇಂಜ್ ನೋಡಿದ್ರೆ ಬೇರೆ 26 ಕಿಲೋಮೀಟ್ರ್ ಉಳಿದೈತಿ. ಕಟ್ಟಿ ಪೆಟ್ರೋಲ್ ಐತಪ್ಪ. ಇನ್ನೊಂದು 3 ಕಿಲೋಮೀಟರ್ಸ್ ಮೇಲೆ ಪೆಟ್ರೋಲ್ ಬಂಕ್ ಐತಿ. ನಡು ಎಲ್ಲೂ ಇರಲೇ ಇಲ್ಲ. ನಡು ಎಲ್ಲೂ ಒಂದು ಕಡೆ ಪೆಟ್ರೋಲ್ ಬಂಕ್ ಇಲ್ಲ ನೋಡು. ಅಲ್ಲಿಂದ ಎಲ್ಲೂ ಇಲ್ಲ. ನಡಕ್ಕೆ ಎಲ್ಲರೂ ಇರ್ತದೆ ಅಂತ ಹಾಕ್ಸ್ಕೊಲಿಲ್ಲ. ಅದು ಇದು ಆಗೈತಲ್ಲ ಹೊಸದು, ಇನ್ನೂ ಚಾಲು ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಗೈಸ್, ಸೊ ಇಲ್ಲಿ ವೆಸ್ಟ್ ಡೌನ್ ಹೆರಿಟೇಜ್ ರೆಸಾರ್ಟ್ ಅಂತ ಐತಿ. ಸೊ ಅಲ್ಲಿ ಬಂದೇವಿ ಲಂಚಿಗೆ. ಲೈಕ್ ಫ್ಯೂಲಪ್ ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಅಲ್ಲೇ ಪೆಟ್ರೋಲ್ ಬಂಕ್ ಬಾಜುಕ ಇರ್ತಿದೆ. ಸೊ ಚಲೋ ಅಂತ ಅನ್ನಿಸ್ತದೆ ಸ್ವಲ್ಪ, ಬಾಕಿ ಯಾವುದೂ ಅಷ್ಟು ಸರಿ ಇದ್ದಿದ್ದಿಲ್ಲ. ಸೊ ಚಲೋ ಐತಿ. ಸೊ ಮೋಸ್ಟ್ಲಿ ಇವ್ರದಿಲ್ಲಿ ರೆಸಾರ್ಟು ಐತಿ. ಸೊ ಇಲ್ಲಿ ಒಳಗೆ ರೆಸ್ಟೋರೆಂಟ್ ಐತಿ ಅವ್ರದ್ದು. ರಿಸೆಪ್ಷನ್. ಸೊ ಇಲ್ಲಿ ರೆಸ್ಟೋರೆಂಟ್ ಐತಿ. ನಾವಿಲ್ಲಿ ಹೊರಗೆ ಕುಂತೀವಿ. ಇಲ್ಲ ಹೊರಗೆ ಕುಂದ್ರಕ್ಕೆ ಬೇಗ ಆಯ್ತು. ಚಲೋ ಅನ್ನಿಸ್ತು. ಲೈಕ್ ಬೆನ್ಸೆಲ್ಲ ಚಲೋ ಐತಿ. ನಾವಿಲ್ಲಿ ಕುಂತೀವಿ ಹೊರಗೆ. ಲೈಕ್ ಇಲ್ಲೇ ಸ್ವಲ್ಪ ಆರಾಮಿತ್ತು, ಮಸ್ತ್ ಕೋಲ್ಡ್ ಕ್ಲೈಮೇಟ್ ಐತಿ. ಈ ಕಡೆ ಇವ್ರದ್ದು ಮೋಸ್ಟ್ಲಿ ಸ್ಟೇಜ್ ಅದಾವ ಅನಿಸ್ತೈತಿ. ಇಲ್ಲಿ ಎಲ್ಲ ಹಳೆ ಬಿಲ್ಡಿಂಗ್ ಐತಿದೆ. ಸೊ ಅದನ್ನು ಹಳೆ ಬಿಲ್ಡಿಂಗ್ನ ಈಗ ಮೋಸ್ಟ್ಲಿ ರೆಸಾರ್ಟ್ ಮಾಡ್ಯಾರ. ಚಲೋ ಐತಲ್ಲ. ಈ ಕಡೆ ಬಂದಾಗ ಇಲ್ಲಿ HP ಪೆಟ್ರೋಲ್ ಬಂಕ್ ಐತಂದ, ಅದ್ರ ಬಾಜುಕ ಐತಿದೆ. ನೋಡ್ತೀವಿ, ಊಟ ಟೇಸ್ಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಅದನ್ನು ರಿವ್ಯೂ ಹೇಳ್ತೀವಿ. ಲಂಚ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ವಿ ಟುಕ್ ಅರೌಂಡ್ 1 hour ಬ್ರೇಕ್. ಊಟ ನೋಡಿದ್ರೆ ಬಿಲೋ ಎವ್ರೇಜ್ ಅಂತ ಹೇಳ್ಬೋದು. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಸೈಡ್, ಬಟ್ ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಸೈಡ್, ಬಟ್ ಊಟ ಅಂತೂ ಬಿಲೋ ಎವ್ರೇಜ್. ಐ ಡೋಂಟ್ ರೆಕಮೆಂಡ್ ದಿಸ್ ಪ್ಲೇಸ್. ಸರಿ ಇಲ್ಲ ಅಷ್ಟು, ಒಟ್ಟು ಸರಿ ಇಲ್ಲ. ಸೊ ಇದೇ ರೆಸಾರ್ಟ್ ಎಂಟ್ರೆನ್ಸ್. ಇಲ್ಲಿ ರಿಸೆಪ್ಷನ್ ಐತಿ. ಸೊ ಈಗ ಚೆಕ್-ಇನ್ ಮಾಡಿದ್ವಿ. ಸೊ ಚೆಕ್-ಇನ್ ಮಾಡಿ ಒಳಗೆ ಹೊಂಟೇವಿ ರೂಮ್ಗೆ. ಸೊ ರೆಸಾರ್ಟ್ ಈ ಟೈಪ್ ಐತಿ. ಲೈಕ್ ಇಲ್ಲಿ ಕೆಫೆಟೇರಿಯಾ ಐತಿ ಮ್ಯಾಗ. ಈ ಕಡೆ ಹೋದ್ರೆ ಹಿಂಗೆ ಸಪ್ರೇಟ್ ಒಂದೊಂದು ವಿಲಾ ಟೈಪ್ ಅದಾವ. ಚಲೋ ಐತಿ ಓವರ್ ಆಲ್ ರೆಸಾರ್ಟ್. ಸ್ವಲ್ಪ ಲೈಟಾಗಿ ಮಳೆ ಆದ್ರೆ ಮಸ್ತ್ ಇರ್ತೈತಿ ಕ್ಲೈಮೇಟ್. ಈಗೇನಷ್ಟು ಮಳೆ ಇಲ್ಲ, ಬಟ್ ಕೋಲ್ಡ್ ವೆದರ್ ಐತಿ. ಸೊ ಈ ಕಡೆ ಸ್ವಲ್ಪ ಹಿಂಗೆ ಗಾರ್ಡನ್ ಏರಿಯಾ ಎಲ್ಲ ಮಾಡ್ಯಾರ. ಸೊ ಓವರ್ ಆಲ್ ವೈಬ್ ಮಸ್ತ್ ಐತಿ. ಈ ಕಡೆ ಇಲ್ಲಿ ಪ್ಲೇ ಏರಿಯಾ ಮಾಡ್ಯಾರ. ಕಿಡ್ಸಿಗೆ ಏನಾರ ಆಟ ಆಡೋದಿತ್ತು ಅಂತಂದ್ರೆ ಈ ಕಡೆಲ್ಲ ಪ್ಲೇ ಏರಿಯಾ ಐತಿ. ಸೊ ಗೈಸ್, ರೂಮ್ ಒಳಗೆ ಬಂದ್ವಿ, ಚೆಕ್-ಇನ್ ಮಾಡಿದ್ವಿ. ರೂಮ್ ಮಸ್ತ್ ಐತಿ. ಲೈಕ್ ರೂಮ್ ಮುಂದೆ ಹಿಂಗೆ ಸ್ವಲ್ಪ ಗಾರ್ಡನ್ ಏರಿಯಾ ಐತಿ. ಇಲ್ಲೊಂದು ಬಾಸ್ಕೆಟ್ಬಾಲ್ದು ಬೋರ್ಡ್ ಐತಿ.
ನೋಡ್ಬೋದ. ಯಾ ಸೊ ಓವರಾಲ್ ಲೈಕ್ ಚಲೋ ಅನಿಸುತ್ತೆ ರೂಮ್. ಹಿಂಗೈತಿ ರೂಮ್ ಇದೆ ಎಂಟ್ರೆನ್ಸ್. ಇಲ್ಲೇ ಎಂಟ್ರೆನ್ಸ್ ಆದ್ಕೊಂಡು ರೈಟ್ ಸೈಡ್ ಬಾತ್ರೂಮ್ ಐತಿ. ಸೊ ಇಲ್ಲಿ ಶಾರ್ ಏರಿಯಾ ಐತಿ. ಹೇರ್ ಡ್ರೈಯರ್ ಎಲ್ಲ ಕೊಟ್ಟಾರ. ರೂಮ್ ಫ್ರೆಗ್ರೆನ್ಸು ಮಸ್ತ್ ಐತಿ, ಚಲೋ ಮೇಂಟೈನ್ ಮಾಡ್ಯಾರ. ಸೊ ಇಲ್ಲಿ ವಾಟರ್ ಬಾಟಲ್ಸ್ ಕೊಟ್ಟಾರ. ಸೊ ರೂಮ್ ಇಷ್ಟ ಐತಿ. ಲೈಕ್ ಆಲ್ಮೋಸ್ಟ್ 3 ಮೆಂಬರ್ಸಿಗೆ ಅಕೊಮಡೇಷನ್ ಆಗೋಷ್ಟು ರೂಮ್ ಐತಿ. ಒಂದು ಟಿ ವಿ, ಒಂದು ಟೇಬಲ್, ಇಲ್ಲೊಂದು ಟೇಬಲ್ ಐತಿ. ಸೊ 2 ಸೋಫಾ. ಸೊ ಈ ಕಡೆ ವ್ಯೂ ಮಾತ್ರ ಮಸ್ತ್ ಐತಿ, ನೋಡ್ಬೋದು. ಫುಲ್ ಟೀ ಎಸ್ಟೇಟ್ ಐತಿ ಈ ಕಡೆ, ಹಿಂದೆಲ್ಲ ಫುಲ್ ಮಸ್ತ್ ಐತಿ. ಯಾ ಸೊ ಟಯರ್ಡ್ ಅಂತೂ ಆಗೈತಿ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಊಟಿ ಲೇಕ್, ಆಮೇಲೆ ಇನ್ನೊಂದು ಕರ್ನಾಟಕ ಸಿರಿ ಗಾರ್ಡನ್ ಅಂತ ಒಂದೈತಿ, ಅಲ್ಲಿ ಹೋಗೋ ಪ್ಲ್ಯಾನ್ ಐತಿ. ಸೊ ಯಾ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೇವಂತ. ನೋಡಿರಿ ನಮ್ಮ ಕಿಟಕಿ ಕಡೆ ಏನು ಬಂದೈತಿ, ಮೊಲ ಬಂದೈತಿ. ಏನು ತಿನ್ನಕ್ಕೆ ಬಂದೈತಿ, ಹುಲ್ಲೆಲ್ಲ ತಿನ್ನೋದೈತೆ, ನೋಡಾತೀನಿ. ಈ ಕಡೆ ಟೀ ಎಸ್ಟೇಟ್ ಐತೆ ಕಿಟಕಿಯಿಂದ. ಆ್ಯಕ್ಚುಲಿ ಸ್ವಲ್ಪ ಹೊರಗೆ ಹೋಗ್ಬೇಕಂತ ರೆಡಿಯಾಗಿದ್ವಿ. ಸೊ ಅಷ್ಟು ಮಟ್ಟ ಏನಿರಲಿಲ್ಲ. ರೆಡಿಯಾಗಿ ಹೊರಗೆ ಹೋಗ್ಬೇಕು ಅಂದ್ಕೊಳ್ಳೇನ ಮಳೆ ಚಲೋ ಆಗೈತಿ, ಲೈಟಾಗಿ ಬರೋದೈತಿ. ನೋಡೋಣ, ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಂದಿರ್ಬೋದು. ಮಳೆ ನಿಂತಂತಂದ್ರೆ ಬೋಟಿಂಗ್ ಹೊಂಟಿದ್ವಿ ಊಟಿ ಲೇಕಿಗೆ. ಮಳೆ ಬಂದೆಲ್ಲ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡೈತಿ. ಲೈಟ್ ಆಗೈತಿ, ಅಷ್ಟೇನು ಜಾಸ್ತಿ ಇಲ್ಲ. ಬಟ್ ಕ್ಲೌಡಿ ಕ್ಲೈಮೇಟ್ ಐತಿ. ಇಲ್ಲೇ ನಿಂದಿರುತ್ತೆ ಗೊತ್ತಿಲ್ಲ, ನೋಡೋಣ ಅಂತ ಸ್ವಲ್ಪ ವೇಟ್ ಮಾಡಿ. ಫೈನಲಿ ಮಳೆ ನಿಂತ. ಆ್ಯಕ್ಚುಲಿ ರೆಡಿಯಾಗಿ ಮತ್ತೆ ಬಂದಿದ್ವಿ ನಾವು. ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ರಿಸೆಪ್ಷನ್ ಕಡೆ ಬಂದ ಕೂಡಲೇ ಮತ್ತಿನ್ನು ಹೋಗೋಕ್ಕಾಗೋದಿಲ್ಲ ಬೇಡ ಅಂತ ವಾಪಸ್ ಹೋದ್ವಿ. ಮತ್ತೀಗ ಹೊಳೆ ಬಂದ್ವಿ, ಮಳೆ ಸ್ಟಾಪ್ ಆಗೈತಿ. ರೂಮ್ನಾಗ ಕುಂತು ಏನು ಮಾಡೋದು ಅಂಥೇಳಿ ಇಲ್ಲೇ ಒಂದು ನಿಯರ್ ಬೈ ಲೇಕ್ ಐತಿ. ಸೊ ನೋಡೋಣ, 6 ಗಂಟೆ ಮಟ್ಟ ಬೋಟಿಂಗ್ ಇರುತ್ತಂತಲ್ಲೇ. ನಾವು ಹೋಗೋದ್ರೊಳಗೆ ಇತ್ತಂತಂದ್ರೆ ಹೋಗಿ ಬರ್ತೇವೆ. ಕ್ಲೈಮೇಟ್ ಅಂತೂ ಮಸ್ತಾಗೈತಿ. ನಾನು ಪ್ಯಾಂಟ್ ಗಿಂಟ್ ಎಲ್ಲ ಹಾಕ್ಕೊಂಡಿದ್ದೆ, ತೆಗೆದು ಮತ್ತು ಶಾರ್ಟ್ಸ್ ಟಿ ಶರ್ಟ್ ಹಾಕ್ಕೊಂಬಂದೇನು. ಮಳೆ ಆದರೂ ಬರೀ ಶಾರ್ಟ್ಸ್ ಅಷ್ಟೇ ಬೆಟ್ ಆಗಲಿ ಅಂತ. ಆ್ಯಕ್ಚುಲಿ ಒಂದು ರೌಂಡ್ ಜೋರು ಬಂದು ಹೋಯ್ತು ಮಳೆ, ಅದಕ್ಕೆ ಸ್ವಲ್ಪ ಇಷ್ಟು ನೀರು ಆಗೈತೆ. ಇಲ್ಲೇ ನಿಯರ್ ಬೈ ಒಂದು ಲೇಕ್ ಇತ್ತು, ಲೈಕ್ ಹನಿಮೂನ್ ಬೋಟ್ ಹೌಸ್. ಸೊ ಇಲ್ಲಿ ಬಂದೇವಿ. ಮೋಸ್ಟ್ಲಿ ಕ್ಲೋಸ್ ಆಗೈತೆ ಅನಿಸ್ತೈತಿ. ಅಲ್ಲಿ ತಳಗೆ ಹೋದ ನೋಡಿ ಯಾರೊಬ್ಬ. ಸೊ ಈ ಕಡೆಯಿಂದ ಬೋಟಿಂಗ್ ಐತಿ, ಮಸ್ತ್ ಐತಿ. ಕ್ಲೋಸ್ ಮಾಡ್ಯಾರೇನೋ ಗೊತ್ತಿಲ್ಲ. ಕ್ಲೋಸ್ ಅನ್ಫಾರ್ಚುನೇಟ್ಲಿ ಇದು ಕ್ಲೋಸ್ ಐತಿ. ಮಳೆ ಆಗೈತಲ್ಲ, ಸೊ ಟಿಕೆಟ್ ಕೌಂಟ್ರ್ ಬಂದಿತ್ತು. ಸೊ ಮೋಸ್ಟ್ಲಿ ಇಲ್ಲಿ ಪೆಡಲ್ ಬೋಟ್ ಇಲ್ಲ ಅನ್ಸತಿ, ಬರೀ ಮೋಟ್ರ್ ಬೋಟ್ ಅಷ್ಟೇ ಕಾಣಿಸತ್ತಾವ. ದೂರ ಒಂದು ಐತಿ, ಕಾಣಿಸತಿಲ್ಲ ಗೊತ್ತಿಲ್ಲ ಕ್ಯಾಮ್ರಾದಾಗ. ನೋಡೋಣ ಮತ್ತು ನೆಕ್ಸ್ಟ್ ಏನಾರ. ಹಾಗಸ್ ಇಲ್ಲಿ ಲೀ ಕೆಫೆಗೆ ಬಂದೇವೀಗ. ಚಲೋ ಐತಿ ಇಲ್ಲಿ ಆ್ಯಂಬಿಯನ್ಸ್. ಲೈಕ್ ಈ ಕಡೆ ಎಲ್ಲ ಪಾರ್ಕಿಂಗ್ ಸ್ಪೇಸ್ ಎಲ್ಲ ಈ ಕಡೆ ಐತಿ. ಕ್ಲೈಮೇಟ್ ಅಂತೂ ಮಸ್ತ್ ಆಗೈತಿ. ಸೊ ಇಲ್ಲಿ ಕೆಫೆ ಐತಿದೆ. ಈಗ ಆಲ್ಮೋಸ್ಟ್ ಒಳಗೆ ಒಂದು 2-3 ಬೇರೆ ಬೇರೆ ಕೆಫೆ ಅದಾವೆ. ಇವ್ರದ್ದು ಈ ಕಡೆ ಸೆಕ್ಷನ್ ಐತೆ ಒಂದು, ಮತ್ತು ಈ ಕಡೆ ಒಂದು ಸೆಕ್ಷನ್ ಐತಿ. ಸೊ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡ್ಯಾರ. ನಾವು ಇಲ್ಲಿ ಕುಂತಿದ್ವಿ. ಚಲೋ ಐತಿ. ಲೈಕ್ ಮಳೆಯೆಲ್ಲ ಬಂದೈತಿ, ಈಗ ಸ್ವಲ್ಪ ಕೋಲ್ಡ್ ಆಗೈತಿ.
ಒಂದು ಕುಂತ್ವಿ, 2 ಕೋಲ್ಡ್ ಕಾಫಿ ಆರ್ಡರ್ ಮಾಡೇವಿ. ಆಮೇಲೆ ಬರ್ಗರ್ ಆರ್ಡರ್ ಮಾಡ್ಯಾನ. ನೀ ಏನು ಆರ್ಡರ್ ಮಾಡಿ? ಗಾರ್ಲಿಕ್ ಬ್ರೆಡ್ ಅಂತ. ಲೈಕ್ ಲಂಚು ನಮ್ದು ಲೇಟ್ ಆಗಿತ್ತಲ್ಲ, ಸೊ ಮತ್ತೆ ಹೋಗಿ ರೆಸಾರ್ಟ್ನ ಡಿನ್ನರು ಐತಿ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ತಿನ್ನತ್ತೇವೆ ಅಷ್ಟೇ. ಸೊ ನಮ್ಮದು ಕೋಲ್ಡ್ ಕಾಫಿ ಬಂದೈತಿ ಈಗ. ಆಮೇಲೆ ಗಾರ್ಲಿಕ್ ಬ್ರೆಡ್ಡು ಬಂದೈತಿ. ಗಾರ್ಲಿಕ್ ಬ್ರೆಡ್ ಮಸ್ತ್ ಐತಿ, ಟೇಸ್ಟ್ ಮಾಡಿದ್ದೆ. ಲೈಕ್ ಮಸ್ತ್ ಚೀಸ್ ಗೀಸ್ ಹಾಕಾರ. ಇಟ್ಸ್ ಗುಡ್. ಹೆಂಗಿತ್ತು? ಚಲೋ ಐತೆ ಕಾಫಿ. ಓಕೆ, ಮತ್ತು ಕ್ವಾಂಟಿಟಿ ಕಡಿಮೆ ಐತಿ. ಫ್ರಾಪೆ ಕಾಫಿ ಆರ್ಡರ್ ಮಾಡಿದ್ವಿ, ಕೋಲ್ಡ್ ಕಾಫಿ. ಸೊ ಪ್ರೈಸ್ ಎಷ್ಟಿತ್ತದ? ಪ್ರೈಸ್ ಎಷ್ಟಿತ್ತು? 385. 385 ಸ್ವಲ್ಪ ದೊಡ್ಡದಿರೋದನ್ನು ಕೊಟ್ಟಿದ್ದೆ, ಭಾಳ ಸಣ್ಣದೈತಿ ಪ್ರೈಸ್ ಕಂಪೇರ್ ಮಾಡಿದ್ರೆ. ಓಕೆ, ರೇಂಜಿಗೆ ಐತಿ. ಗಾರ್ಲಿಕ್ ಬ್ರೆಡ್ ಇಸ್ ಗುಡ್. ಒಂದು ಬರ್ಗರು ಬಂದೈತಿ. ಅದ್ರ ಜೊತೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಕೊಟ್ಟಾರೆ, ಆಮೇಲೆ ಸ್ವಲ್ಪ ಸಲಾಡ್ ಕೊಟ್ಟಾರೆ. ಸ್ವಲ್ಪ ಕಂಜೂಸ್ತನ ಮಾಡ್ಯಾರ ಸಲಾಡ್ ಒಳಗೆ, ಇಷ್ಟ ಕೊಟ್ಟಾರೆ. ಫ್ರೆಂಚ್ ಫ್ರೈಸ್ ಎಷ್ಟು ಕೊಟ್ಟಾರೆ, ಒಂದು ಬರ್ಗರ್ ಕೊಟ್ಟಾರೆ. ತಿಂತೀನಿ, ಬರ್ಗರ್ ತಿಂದು ನೋಡಿ ಹೇಳ್ತೀನಿ. ಸ್ವಲ್ಪ ಹೊಟ್ಟೆ ಇರ್ತೈತಿ. ಸ್ಮೆಲ್ ಅಂತೂ ಮಸ್ತ್ ಬರತೈತಿ. ನೋಡೋಣ ಹೆಂಗಿರ್ತದೆ ಟೇಸ್ಟ್. ನಿಮ್ದು ಬ್ಯಾಟಿಂಗ್ ಚಾಲೂನೂ ಇಲ್ಲ ಹಂಗೆ. ಹಾಂ, ಓವರಾಲ್ ಕೆಫೆ ಚಲೋ ಇತ್ತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಐತಿ, ಬಟ್ ಫುಡ್ ಕ್ವಾಲಿಟಿ ಎಲ್ಲ ಚಲೋ ಇತ್ತು. ಫ್ರೆಶ್ ಇತ್ತು. ಕೇಕು ತಿಂದ್ವಿ ಒಂದು. ಸೊ ಅದು ಕ್ವಾಲಿಟಿ ಚಲೋ ಇತ್ತು. ಥಂಡಿ ಅಂತೂ ಐತಿ, ಸುಸ್ತಾಗೈತಿ ಈಗ. ಇನ್ನೇನು ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನಾಳೆ ನೋಡೋಣಂತ. ನಾಳೆ ಲೈಕ್ ಬೆಳಗ್ಗೆ ಎದ್ದು ಅದು ಕರ್ನಾಟಕ ಸಿರಿ ಗಾರ್ಡನ್ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ಬೋಟಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಚೆಕ್ಔಟ್ ಮಾಡಿ ಆನ್ ದ ವೇ. ಮತ್ತು ಯಾವ ಲೇಕ್ ಅದ? ಪೈಕಾರ ಲೇಕ್ ಅಂತ ಐತಿ, ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಪೈನ್ ಫಾರೆಸ್ಟ್ ಹೋಗೋದೈತಿ. ನೋಡೋಣ ಇನ್ನೆಷ್ಟು ಕವರ್ ಮಾಡೋದಾಗ್ತಂತ ಹೇಳಿ ನಾಳೆ. ಯಾ, ಸಿ ಯು ಗೈಸ್ ಟುಮಾರೋ ದೆನ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.